ಅಲ್ಲಿ ಅಗೇನ್ಸ್ಟ್ ಇದ್ರು ಪಪ್ಪ ಮಮ್ಮಿ. ಏನಂದ್ರು? ರಿಲೇಟಿವ್ ಅಲ್ಲಿ ಮಾತು ಬರ್ತಿತ್ತು, ಹೆಂಗ್ ಬಿಟ್ಟು ನೋಡು ಮಕ್ಕಳನ್ನ. ಕ್ಯಾಮ್ರಾ ಮುಂದೆ ಕುಣಿತಾಳಿಗಳು. ಕಾಮಿಡಿ ಅಂದ ತಕ್ಷಣ ಹೆಂಗ್ ತೊಗೊಂಡ್ಬಿಡ್ತಾರಂದ್ರೆ ಸರ್ ನಮ್ಮನ್ನ ಭಾಳ ಕೀಳಾಗಿ ತೊಗೊಂಡ್ಬಿಡ್ತಾರೆ. ಕಾಮಿಡಿ ಮಾಡತ್ತಾರ ಜನ ಅಂತಂದ್ರೆ ಪರ್ಸನಲಿ ನಾನು ನೋಡಿನ ಸರ್ ರೆಸ್ಪೆಕ್ಟ್ ಇರಂಗಿಲ್ಲ ಒಂದೊಂದು ಕಡೆ. ಹಿಂಗೆ ಮನೆಯೊಳಗೂ ರಿಲೇಟಿವ್ಸ್ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಹಂಗೆ ಮಾಡತ್ತಾಳೆ ಹಿಂಗೆ ಮಾಡತ್ತಾಳೆ. ನಮ್ಮ ಅಪ್ಪನ ಸ್ವಲ್ಪ ಆ ಟೈಮ್ ಒಳಗೆ ಈ ವಯಸ್ಸಿಗೆ ಬಂದಿರೋ ಹುಡುಗಿ ಅಂದ ತಕ್ಷಣ ನಮ್ಮ ಕಡೆ ಎಲ್ಲ ಸ್ವಲ್ಪ ಹಂಗೆ ಇರ್ತೈತಲ್ಲ. ಸೊ ಬ್ಯಾಡ, ಎದಕ್ಕೆ ಮಾಡ್ತಿ, ನಮಗೆಲ್ಲ ಇಷ್ಟ ಆಗಂಗಿಲ್ಲ, ನೀ ಮಾಡಕ್ಕೆ ಹೋಗ್ಬೇಡ. ನನಗೆ ನೆಗೆಟಿವ್ ಒಂದು ಕಮೆಂಟ್ಸು ಬರೋಂಗಿಲ್ಲ ಸರ್. ನನಗೆ ಏನೇ ಇದ್ರೂ ಒಂದು ಪಾಸಿಟಿವ್, ಚಲೋ ಮಾಡ್ತಿ, ಚಂದಾಗಿ ಮಾಡ, ಹಿಂಗೆ ಮಾಡ್ಕೊತ ಹೋಗೋ ಅನ್ನೋದೇ ಇರ್ತಿತ್ತು. ನಮ್ಮಪ್ಪಗೆ ನಾನು ಅದನ್ನು ಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ರಿ ಒಂದು ಸಾರಿ ನಾ ಅದಕ್ಕಿಂತ ಮುಂಚೆ ನಮ್ಮ ಪಪ್ಪಂದು ಯೂಟ್ಯೂಬ್ ನೋಟಿಫಿಕೇಶನ್ ಎಲ್ಲ ಆಫ್ ಮಾಡಿ ಇಟ್ಬಿಟ್ಟಿದೆ. ಇನ್ಸ್ಟಾ ಯಾವುದು ಎಲ್ಲಿ ಮಲ್ಲು ಜಮಖಂಡಿ ಸರ್ದು, ಮಲ್ಲ ಬಾಗಲಕೋಟೆ ಸರ್ದು, ನಿಂಗರಾಜ್ ಸರ್ದು, ಸಂದೀಪ್ದು ನಾ ಮಾಡಿದ್ರೆ ಈ 4 ಯೂಟ್ಯೂಬ್ ಚಾನಲ್ ಎಲ್ಲಾರ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮ್ಯೂಟ್ ಮಾಡಿ ಇಟ್ಬಿಟ್ಟಿದ್ದೆ. ನಾ ಓಪನ್ ಮೊಬೈಲ್ ಒಳಗೆ ಬರಬಾರ್ದು, ಎಲ್ಲನ ಕಾಣಿಸ್ಕೊಬಾರ್ದು. ಇಲ್ಲ ಅದಿದ್ರೆ ಅಲ್ಲ ಸರ್ ಅವ್ರಿಗೆ ಗೊತ್ತಾಗೋದು. ಎಲ್ಲ ಹೈಡ್ ಮಾಡಿ ಇಟ್ಬಿಡ್ತಿದ್ದೆ, ಹೈಡ್ ನೋಟಿಫಿಕೇಶನ್. ಏನೇ ಹಾಕಿದ್ರು ಗೊತ್ತಾಗ್ಬಾರ್ದು ಪಪ್ಪಾಗಂತ. ಸೊ ಹಂಗೆ ಮಾಡ್ಕೋತ ಬಂದೆ. ಅವಿನಾಶ್ ಅಣ್ಣ ಅಂತ ನಮ್ಮ ಅಣ್ಣ ಮೊದಲು ಡ್ರೈವರ್ ಆಗಿದ್ರು ಸರ್. ಸೊ ಅವ್ರ ಹತ್ರ ನಮ್ಮ ಅಣ್ಣ ವರ್ಕ್ ಮಾಡ್ತಿದ್ದ. ಆ ಅಣ್ಣ ಎಷ್ಟು ಹೆಲ್ಪ್ ಮಾಡಿದ್ನಂತಂದ್ರೆ, ಇಷ್ಟು ಭಾಳ ಜನ ಅದಾರ ಸರ್. ನಾ ಇಲ್ಲಿ ಬಂದು ಒಂದು ಹಂತಕ್ಕೆ ಹತ್ಬೇಕಂದ್ರೆ ಭಾಳ ನನಗೆ ರಿಲೇಟಿವ್ಸ್ ಯಾರು ಇಲ್ಲ, ಹೊರಗಿನವರ ಸಪೋರ್ಟ್ ಸರ್.